ಸಾಹೇಬರು ಬಂಗಾರಪ್ಪನವರು ಫೌಂಡೇಶನ್ ಹಾಕಿದ್ದು ಮೂಗೂರು ಮೂಡಿ ಕಚವಿ ಇವೆಲ್ಲವೂ ಕೂಡ ಇವತ್ತು ರೈತರಿಗೆ ಎರಡೆರಡು ಸಾರಿ ನಾವು ನೀರು ತುಂಬಂಥ ಒಂದು ಶಕ್ತಿಯನ್ನು ಇಲ್ಲಿರ್ತಕ್ಕಂಥ ರಾಜಕಾರಣ ಕೊಟ್ಟಿದೆ. ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನು ಪೂರ್ಣಗೊಳಿಸಿದ್ವಿ, ಇವಾಗ ಅದನ್ನು ಮಾಡಿದ್ವಿ. ಹಾಗೆ ಮುಂದಕ್ಕೂ ಕೂಡ ಇದರಲ್ಲಿ ವರ್ಣದಲ್ಲಿ ಶಾಶ್ವತವಾಗಿ ನೀರು ಇರೋದಿಲ್ಲ. ಯಾಕಂದರೆ ಮಳೆ ಬಂದಾಗ ಇರ್ತದೆ, ಬರಗಾಲ ಬಂದಾಗ ಇರೋದಿಲ್ಲ ಒಂದೊಂದ್ಸರಿ. ಇವಾಗ ಬ್ಯಾರೇಜಲ್ಲೇನೋ ಮಳೆಗಾಲ ಚೆನ್ನಾಗಾಗಿದೆ. ಬ್ಯಾರೇಜ್ ಇವತ್ತು ಮೂಡಿ ಬ್ಯಾರೇಜು ಕಟ್ಟಿವಿ, ಗೋಂದಿ ಬ್ಯಾರೇಜ್ ಇದೆ, ಮೂಗೂರು ಬ್ಯಾರೇಜ್ ಇದೆ. ಇಲ್ಲಿಂದ ಮತ್ತಿನ್ನು ಕೆರಳ್ಳಿ ಮತ್ತು ಹುಳೆಮರಡಿ ಮತ್ತು ಕಡಸೂರು ಇನ್ನೂ ಒಟ್ಟು 37 ಬ್ಯಾರೇಜ್ ಮಾಡೋದಿದೆ. ಇಲ್ಲಿಗೆ ಹೊರದಾಗೆ ಮತ್ತು ದಂಡಾವತಿಗೆ, ಮಾಯನೊಳೆಗೆ ಮತ್ತು ಕಣಸೆ ಅಂತ ಹೇಳ್ಬಿಟ್ಟು ಸಾಗರ ತಾಲೂಕಿಗೆ ಸಿದ್ದಾಪುರ ಕಡೆ ಹೋಗೋದಾಗಿದೆ. ಬಟ್ ಇವೆಲ್ಲ ಹೊಳೆಗೂ ನೀರು ಬೇಕು ಅಂದರೆ ಒಂದು ಶಾಶ್ವತವಾಗಿರ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಳೆ ಬರಗಾಲ 3 ವರ್ಷ 4 ವರ್ಷನೂ ಕೂಡ ಒಟ್ಟಿಗೆ ಕಂಡಿದ್ದೀವಿ ಎಸ್ ಎಂ ಕೃಷ್ಣನ ಕಾಲದಲ್ಲಿ ನಾವು. ಹಾಗಾಗಿ ಅಂಥ ಟೈಮ್ನಲ್ಲೂ ಕೂಡ ನಿಮಗೆ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಇವತ್ತಿನ ನೀರಾವರಿ ಪದ್ಧತಿಯಲ್ಲಿ ಈ ಬ್ಯಾರೇಜಲ್ಲಿ ಇರ್ತಕ್ಕಂಥ ನೀರು ಭಾಳ ಕಾಲ ಉಳಿಯೋದಿಲ್ಲ. ಈಗ ಒಂದು ಸ್ವಲ್ಪ ಕರೆಕ್ಟಾಗಿ ನೀರು ಬಳಕೆ ಮಾಡಿಕೊಂಡು ರೈತರೆಲ್ಲ ಒಗ್ಗಟ್ಟಿಂದ ಬಂದು ಚೆನ್ನಾಗಾಗ್ತಾರೆ. ಇಲ್ಲ ಅಂದರೆ ನೀರಾವರಿ ಭಾಳ ಹದಗೆಟ್ಟು ಹೋಗುತ್ತೆ ಮತ್ತು ಅಷ್ಟೇ ಖರ್ಚು ಕೂಡ ಇದೆ. ಯಾಕಂದರೆ ನಿಮಗೆ ನೀರಾವರಿಗೆ ಕಂದಾಯ ಇದೆಲ್ಲ ಬೇರೆ ರೂಪದಲ್ಲಿ ಮಾಡ್ತಾರೆ. ಹಾಗಾಗಿ ಶರಾವತಿ ಡೆಡ್ ಸ್ಟೋರೇಜ್ ಏನಿದೆ, ಡ್ಯಾಮಲ್ಲಿರ್ತಕ್ಕಂಥ ಡೆಡ್ ಸ್ಟೋರ್ ಕರೆಂಟ್ ಉತ್ಪಾದನೆ ಬಿಟ್ಟು ಏನಿದೆ, ಆ ನೀರನ್ನೇ ಈ ಕಡೆ ತರೋದಕ್ಕೆ 1200 ಕೋಟಿನಲ್ಲಿ ಇವಾಗ ರೆಡಿ ಮಾಡಿದ್ದೀವಿ. ಸರ್ಕಾರದಲ್ಲೇ BJP ಸರ್ಕಾರ ನಮ್ಮ ಅದನ್ನು ರೆಡಿ ಮಾಡಿದ್ವಿ. ಬಟ್ ಇವಾಗ ನಮಗೊಂದು ರೆಸ್ಟ್ ಕೊಟ್ಟಿರಲ್ಲ, ಹಂಗಾಗಿ ಇವಾಗ ಅವ್ರು ಮಾಡಿರೋದನ್ನ ಅವರಿಗೆ ಅದು ಅರ್ಥನೂ ಆಗಲ್ಲ ಮತ್ತು ಅದೇನು ಇದು ಆಗೋದಿಲ್ಲ. ನೀರಾವರಿ ಅಂದರೆ ಎಂಥದ್ದು ಅದು ಮನೆ ಬರೋ ನಲ್ಲಿ ನೀರ ಅಂತ ಮಟ್ಟಕ್ಕೆ ನಲ್ಲಿ ನೀರ